ಏನಾತ್ರಿಪ್ಪ ಇಲ್ಲಿ? ಯಾವ ಶಿಶು ಕೊಳ್ಳೂರು ಕೊಡಗೂಸ 7 ವರ್ಷದ ಮಗನಿಗೆ ಅಂತ ಬುದ್ಧಿ ತೊತ್ತಳೆ ಕವಿಗಳು ವರ್ಣನೆ ಮಾಡ್ಯಾರ. ಹೌದಲ್ರಿ? ಯಾವ ಅವರ ಮನಿ ದೇವರ ಕಲ್ಲಿನಾಥನ ಮೇಲೆ ದೃಢವಿಟ್ಟು ಪೂಜೆ ಮಾಡಿಸಿ ಹೌದ್ರಿ ಯಾವ ಹಾಲು ಕುಡಿಸಿದಂತ ಕೊಳ್ಳೂರು ಕೊಡಗೂಸಿನ ಚರಿತ್ರೆ ಬಹಳ ಸವಿಸ್ತಾರವಾಗಿ ಬರ್ದಾರೆ ಕವಿಗಳು. ಯಾಕಂದ್ರ ಅವರ ತಂದೆ ಊರಿಗೆ ಹೋದಾಗ ಮಗಳಿಗೆ ಹೇಳ್ತಾನ, ಏನಂತ ಹೇಳ್ತಾನ್ರಿ? ಮಗಳ ನಾಳೆ ನಾನು ಊರಿಗೆ ಹೊಂಟಿನವ, ಯಾವ ಕಲ್ಲಿನಾಥನ ಪೂಜೆ ಮಾಡಂದಾಗ ಅವಾಗ ತಂದೆ ಮಾತು ಒಪ್ಪಿಕೊಂಡು ಗುರುನಾಥನ ಗುಡಿ ನನಗ ಗುರುತಿಲ್ಲಪ್ಪ, ಹೌದ್ರಿ? ಅವಾಗ ನೀ ತಂದಿದ್ದವ ಒಯ್ದು ಹೋಗಿ ತುರೋಸದ ತುರುತ ಕಲ್ಲಿನಾಥಗ ಮುಂಜಾನೆ ಎದ್ದು ಜಳಕ ಮಾಡಿ ಕಲ್ಲಿನಾಥಗ ಸ್ವಚ್ಛ ಮೈ ತೊಳೆದು ಸಕ್ಕರೆ ಹಾಲ ಒಯ್ದು ನೈವೇದ್ಯ ಇಡ್ತಾಳ. ಕುಡಿಯಪ್ಪ ಕಲ್ಲಿನಾಥ, ನಮ್ಮ ತಂದೆ ಪೂಜೆ ಮಾಡತ್ ಹೇಳ್ಯಾನ. ನಮ್ಮ ತಂದೆ ತಂದಿರುವಂತ ಹಾಲು ನೀವು ಸ್ವೀಕಾರ ಮಾಡ್ತಿ. ನಾ ಏನು ನಿನಗೆ ವಿಷ ತಂದಿಲ್ಲ, ನಿನಗೆ ಕೊಲ್ಲುವುದಿಲ್ಲ, ಅದಕ್ಕೆ ನಂದೊಂದು ಸ್ವೀಕಾರ ಮಾಡತ್ತಳಿ. ಯಾವ ಹೆಣ್ಣು ಮಗಳ ದುಃಖ ಮಾಡುತ್ತಿರುವಾಗ ಆದ್ರೂ ಕಲ್ಲಿನಾಥ ಹಾಲು ಸವಿಲಿಲ್ಲ. ಸ್ವಲ್ಪ ಮರಿಗೆ ಹೋಗಿ ಹೆಣ್ಮಗಳು ನೆತ್ತು ಮತ್ತ ಬಂದು ಇಟ್ಟಂತ ಹಾಲು ಹಂಗೆ ಇದ್ದು ಅವಾಗ ಪ್ರತಿಜ್ಞೆ ಮಾಡ್ತಾಳ, ಏ ಗುರುನಾಥ, ನನ್ನ ತಂದೆ ಹೇಳಿರುವಂತ ಪೂಜೆ ನಾನು ಮಾಡುವಲ್ಲಿ ಏನು ತಪ್ಪ ದೋಷಗಳಾಗ್ಯವೇನು? ಆವಾಗ ಹೆಣ್ಣು ಮಗಳು ಸಂಕಟ ಮಾಡ್ಕೊಂಡತ್ತಾಳ, ನೀ ಹಾಲು ಕುಡಿದ್ರ ನಾ ಮರಳಿ ಹೋಗ್ತೇನು ಮನಿಗೆ, ಇಲ್ಲಾದ್ರೆ ನಿನ್ನ ಲಿಂಗಕ್ಕೆ ತಲೆ ಹೊಡ್ಕೊಂಡು ಪ್ರಾಣಿಲೇ ತ್ಯಾಗ ಮಾಡುತ್ತೇನೆ ನಿರ್ಧರಿಸಿದಿ. ಶಿವನ ಲಿಂಗಕ್ಕೆ ಹೋಗಿ ತಲೆ ಅಪ್ಪಳಿಸಿದಾಗ ಕಲ್ಲೋಲಗಿಂದು ಕಲ್ಲಿನಾಥ ಉತ್ಪತ್ತಿಯಾಗಿ ವರ ಕೊಟ್ಟನ. ಹಿಂಗ ಕವಿಗಳು ವರ್ಣನೆ ಮಾಡಿರುವ. ಅದಕ್ಕೆ ಇವತ್ತಿನ ದಿವಸ ಕೊನೆ ಜಾತ್ರೆ ಅದು. ದೊಡ್ಡ ದೊಡ್ಡ ಪೈಲ್ವಾನ್ರು ಬರ್ತಾರ. ಅದಕ್ಕ ಈ ಗುರುವಿನ ಜಾತ್ರೆ ಇದು ಕೊನೆಯ ಜಾತ್ರೆ. ಇನ್ನು ನಾವು ನೀವು ಎಲ್ಲರೂ ಕೂಡಿ ಯಾವ ಕೊಳ್ಳೂರು ಕೊಡಗೂಸಿನ ಕವಿಗಳು ಬರೆದಿರುವಂತ ಹಾಡನ್ನು ಸವಿಸ್ತಾರವಾಗಿ ಹಾಡುವ. ಏ ಮುಂಜಾನೆ ಎದ್ದು ತಂದೆ ಮಗಳಿಗಂತಾನೋ, ಏ ನಡೆಯುವ ದೇವರ ಗೋಡೆಗೆ ಹೋಗೋಣ, ನಿನ್ನ ಮಾತ ಪರೀಕ್ಷೆ ಮಾಡೋಣ, ತಂದಿನ ಕರ್ಕೊಂಡ ಹೊರಟಾಳ ತಾನೋ, ಗುಡಿಗೆ ಹೋಗಿ ಗೋರದಾನೆ ಮಾಡಿ ಕಾರದಾಳು, ಎಲ್ಲೇ ಎದ್ದ ಕಲ್ಲಿನಾಥ ನೀನು ತೋರು ಮುಖವಾನು, ಎಲ್ಲೇ ಎದ್ದ ಕಲ್ಲಿನಾಥ ನೀನು ತೋರು ಮುಖವಾನು, ಏ ಬಾರೋ ಕಲ್ಲಿನಾಥ ಅಪ್ಪ ಬಂದಾನೋ, ನಿನ್ನ ತೋರ್ಸದಕ್ಕೆ ಕಾರ ತಂದಾನೋ, ಕಲ್ಲಿನಾಥ ಪ್ರತ್ಯಕ್ಷೆ ಹೊಂದಾನೋ, ಅವರ ತಂದೆ ಪಾದಕ್ಕೋಗಿ ಹೊಂದಾನೋ, ಈ ಕಲ್ಲಿನಾಥನು ಕರ್ದಾಗ ಬರ್ತೇನಂತ ಏ ವಚನ ಕೊಟ್ಟ ಹಂಗ ಬೆಳುತ್ತಾನೋ, ಏ ವಚನ ಕೊಟ್ಟ ಹಂಗ ಬೆಳುತ್ತಾನೋ, ಏ ಧನ್ಯ ಧನ್ಯ ದೇವ ಮಗಳ ಪುಣ್ಯದಿಂದ ಏ ತಪಕ್ಷ್ಮೆ ಮಾಡಂದಾನೋ, ನಿನ್ನ ಕಮಲಾನೋ,
ಏ ತಪಾಕ್ಷ್ಮೆ ಮಾಡಂದ ನಿನ್ನ ಕನಲಾರು ತಂದೆ ಮಗಳಿಗೆ ಆಶೀರ್ವಾದ ಮಾಡಿದ ಸರಾವರೇ ನಿಮ್ಮ ಕೀರ್ತಿ ಉತ್ಸವ ಲೋಕದ ಒಳಗ ನಿಮ್ಮ ಕೀರ್ತಿ ಉತ್ಸವ ಲೋಕದ ಒಳಗ ಇಂಥ ಕೀರ್ತಿ ಗಳಿಸಬೇಕ ಬಂದ ಮನವರಾದಿಂದ ವ್ಯಾಪಾರ ಭಾವದಿಂದ ಮಾಡಿಕೊರಬೇಕು ಅಂತ ಬಗದ ಸಂತ್ಯ ಅಂತ ಬಗದ ಸಂತ್ಯ ಏ ದರೆಗಳು ಹೆಸರಾತ ಇಂಗ್ಲೇಶ್ವರ ಏ ಬಂಗಾರದಂತ ಪೆರನ ಪೋಳಿ ಜಗೆ ಜಗೆ ಸೋತ ಲೈನ ಮಾರ್ಗ ಹಿಡ್ದಂಗಲ್ಲ ಪಲ್ಲವರು ಗ್ರಾಮದ ಒಳಗ ಹೆಸರಾದೆ